ವೀಕ್ಷಕರೇ, ಕಳೆದ 4-5 ದಿವಸದಿಂದನೂ ಕೂಡ ಎಲ್ಲಾ ಕಡೆ ಈ ಪೆಂಗ್ವಿನ್ ನಡೆದು ಹೋದದ್ದೇ ಸುದ್ದಿ. ಯಾರ ರೀಲ್ಸ್ ಗಳಲ್ಲಿ ನೋಡಿದ್ರು ಕೂಡ ಪೆಂಗ್ವಿನ್ ನಡೆದು ಹೋಗ್ತಿರುವಂತ ವಿಡಿಯೋನೇ ಕಾಣಿಸುತ್ತೆ. ನಿಮ್ಮಲ್ಲೂ ಕೂಡ ಅನೇಕರು ಈ ಒಂದು ವಿಡಿಯೋವನ್ನ ನೋಡಿರಬಹುದು. ಆ ಪೆಂಗ್ವಿನ್ಗೆ ಏನಾಯ್ತು, ಅದರ ಕತೆ ಏನಾಯ್ತು, ಅದು ಎಲ್ಲಿಗೆ ಹೋಯ್ತು, ಯಾಕೆ ಹೋಯ್ತು ಅನ್ನುವಂತ ಚರ್ಚೆ ಈಗ ಎಲ್ಲಾ ಕಡೆ ಇಂಟರ್ನೆಟ್ ತುಂಬಾ. ತನ್ನ ಸುತ್ತಲೂ ನೀರಿದ್ರು ಕೂಡ ಆ ಪೆಂಗ್ವಿನ್ ಆ ನೀರಿನ ಕಡೆಗೆ ಹೋಗದೆ ಅದನ್ನ ಇಗ್ನೋರ್ ಮಾಡಿ ಮುಂದೆ 16 ಕಿಲೋಮೀಟರ್ ವರ್ಗೂನು ಆ ಅಂಟಾರ್ಟಿಕಾದ ಎತ್ತರದ ಹಿಮ ಶಿಖರದ ಕಡೆ ಯಾಕೆ ಅಷ್ಟು ಹತಾಶೆಯಿಂದ ನಡೆದು ಹೋಯ್ತು? ನಮ್ಗೆ ಯಾರಿಗೂ ಕೂಡ ಕಾಣಿಸ್ತಂತ ಯಾವ ಸಂಗತಿ ಅದಕ್ಕೆ ಕಾಣಿಸ್ತು? ಆ ಮೂಕ ಪಕ್ಷಿಗೆ ಇಡೀ ಪ್ರಪಂಚದ ಮೇಲಿನ ವಿರಕ್ತಿ ಮೂಡ್ತಾ, ಯಾರ ಸಹವಾಸನೂ ಬೇಡ ಅಂತ ಎಲ್ಲರನ್ನೂ ಕೂಡ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾ, ಅದಕ್ಕೆ ಉಂಟಾದಂತ ಬೇಸರಾದರೂ ಏನು ಎಂಬ ಮುಂತಾದ ಹಲವು ಕುತೂಹಲ ಭರಿತ ಪ್ರಶ್ನೆಗಳು ಈಗ ಅದರ ಸುತ್ತ ಕೂಡ ಎದ್ದಿದ್ದಾವೆ. ಇದರ ಬೆನ್ನಲ್ಲೇ ಈ ಕುರಿತಾದಂತ ಒಂದು AI ಜನರೇಟೆಡ್ ಇಮೇಜ್ ಎಲ್ಲರ ಗಮನ ಸೆಳೆದಿದೆ. ಅದರಲ್ಲಿ ಪೆಂಗ್ವಿನ್ ಹಾಗೂ ಅದರ ಕೈಲಿ USA ಬಾವುಟ ಮತ್ತು ಅದರ ಜೊತೆ US ಅಧ್ಯಕ್ಷರಾದಂತ ಟ್ರಂಪ್ ಸಾಹೇಬರು ಅಂಟಾರ್ಟಿಕಾದಿಂದ ಗ್ರೀನ್ಲ್ಯಾಂಡ್ಗೆ ನಡೆದು ಹೋಗ್ತಿರುವಂತಹ ದೃಶ್ಯವನ್ನು ನಾವು ಕಾಣಬಹುದು. ಇದು ಗ್ಲೋಬಲ್ ಲೆವೆಲ್ ನಲ್ಲಿ ಟ್ರೋಲ್ಗೆ ಒಳಗಾಗ್ತಿರುವಂತ ಚಿತ್ರ. ಈ ರೀತಿ ಇದು ಅಮೆರಿಕದ ಅಧ್ಯಕ್ಷರವರೆಗೂ ಹೋಗಿ ತಲುಪಿದೆ. ಈ ಮೂಲಕ ಈ ಒಂದು ವಿಡಿಯೋ ಕ್ಲಿಪ್ ಮತ್ತು ಅದರ ಚಿತ್ರ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. ಅದರ ವೀಕ್ಷಕರೇ, ನಾವಿಲ್ಲಿ ಅದರ ಪೊಲಿಟಿಕಲ್ ವ್ಯೂಸ್ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈ ಒಂದು ಫೋಟೋಗೆ ಕಾರಣ ಆದಂತ ಆ ಒಂದು ವಿಡಿಯೋ ಯಾವುದು, ಆ ಪೆಂಗ್ವಿನ್ ಕತೆ ಏನು ಅಂತಷ್ಟೇ ನಾವಿಲ್ಲಿ ತಿಳಿಯೋಣ. ಮೊದಲನೇದಾಗಿ ಈ ಒಂದು ವಿಡಿಯೋ ಇತ್ತೀಚಿನದಲ್ಲ, ಇದು 2007ರಷ್ಟು ಹಳೆಯದು. ಇದನ್ನು ಚಿತ್ರೀಕರಿಸಿದ್ದು ವೆರ್ನೆರ್ ಹೆರ್ಸಾಗ್ ಅನ್ನುವಂತ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಇಲ್ಲಿಂದ ಸುಮಾರು 19ರಿಂದ 20 ವರ್ಷಗಳಷ್ಟು ಹಳೆದಾದಂತ ಈ ಒಂದು ದೃಶ್ಯ ಅವರ ಮುಖ್ಯ ವೈಲ್ಡ್ ಲೈಫ್ ಡಾಕ್ಯುಮೆಂಟರಿ ಒಂದರಿಂದ ಬಂದದ್ದು. ಅದರ ಹೆಸರು ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಅನ್ನುವಂತ ಒಂದು ಡಾಕ್ಯುಮೆಂಟರಿಯಿಂದ ಬಂದದ್ದು. ಅವರ ಈ ಒಂದು ಡಾಕ್ಯುಮೆಂಟರಿ ಅವಧಿ ಜಾಸ್ತಿ ಇದೆ. ಆ ಒಂದು ಡಾಕ್ಯುಮೆಂಟರಿಯಲ್ಲಿ ಈ ಒಂದು ಪೆಂಗ್ವಿನ್ ನಡೆದು ಹೋಗುವಂತ ಕೆಲವೇ ನಿಮಿಷಗಳ ದೃಶ್ಯ ಮಾತ್ರ ಈಗ ವೈರಲ್ ಆಗಿದೆ. ಅಂಟಾರ್ಟಿಕಾ ಖಂಡವನ್ನ ವಿಶ್ವದ ಅಂಚು ಅಥವಾ ಎಡ್ಜ್ ಆಫ್ ದಿ ವರ್ಲ್ಡ್ ಅಂತಾನೆ ಕರೀತಾರೆ. ಇಲ್ಲಿ ಪೆಂಗ್ವಿನ್ಗಳು ತೀರಾ ಸಾಮಾನ್ಯವಾಗಿ ಇವು ಗುಂಪಾಗಿ ಒಟ್ಟಿಗೆ ವಾಸ ಮಾಡ್ತವೆ. ಒಂದನ್ನ ಬಿಟ್ಟು ಮತ್ತೊಂದು ಇರೋದಿಲ್ಲ ಹಾಗೂ ಅವು ಸದಾ ನೀರಿನ ಬಳಿನೇ ಇರ್ತವೆ. ನೀರನ್ನ ಬಿಟ್ಟು ಹೆಚ್ಚು ದೂರ ಇವು ಹೋಗೋದೇ ಇಲ್ಲ. ಇತಿಹಾಸದ ಉದ್ದಕ್ಕೂ ನೀವು ಮಾನವನ ನಾಗರಿಕತೆ ಬೆಳೆದು ವಿಕಾಸವಾಗಿದ್ದನ್ನ ಅವಲೋಕನ ಮಾಡಿದ್ರೆ ವಿಶ್ವದ ಬಹುತೇಕ ಎಲ್ಲಾ ನಾಗರಿಕತೆಗಳು ಕೂಡ ಜನ್ಮ ತಾಳಿದ್ದು ನದಿ ಹಾಗೂ ನೀರಿನ ದಂಡೆ ಮೇಲೇನೆ. ಅದು ಸುಮೇರಿಯನ್ ಜನಾಂಗ ಇರ್ಲಿ, ಇಂಡಸ್ ವ್ಯಾಲಿ ನಾಗರಿಕತೆ ಇರ್ಲಿ, ಚೀನಾದ ನಾಗರಿಕತೆ ಇರ್ಲಿ, ಆಫ್ರಿಕಾದ ನಾಗರಿಕತೆ ಇರ್ಲಿ, ಈ ರೀತಿ ಯಾವುದೇ ಆಗ್ಲಿ ಅವ್ರಿಗೆ ಅವರ ಬೆಳವಣಿಗೆ ಮತ್ತು ವಿಕಾಸಕ್ಕೆ ನದಿ ನೀರುಗಳ ಪಾತ್ರ ಬಹಳ ದೊಡ್ಡದು. ಕೃಷಿ ಜೀವನಕ್ಕೆ ಹಾಗೂ ಆಹಾರಕ್ಕೆ ನದಿ ನೀರು ಬೇಕೇ ಬೇಕು. ಅದೇ ರೀತಿ ಇಂಥ ಹಿಮ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಈ ಪೆಂಗ್ವಿನ್ ಜಾತಿಯ ಪಕ್ಷಿಗಳಿಗೂ ಕೂಡ ಅಲ್ಲಿಯ ನೀರು ಅಥವಾ ಸಮುದ್ರದ ಉಪ್ಪು ನೀರು ಅವುಗಳ ಜೀವನದ ಬಹುಮುಖ್ಯ ಭಾಗ. ಅದೇ ರೀತಿ ಒಂದಷ್ಟು ಪೆಂಗ್ವಿನ್ಗಳು ಒಟ್ಟಿಗೆ ನೀರಿನ ಕಡೆಗೆ ನಡೆದುಕೊಂಡು ಹೋಗ್ತಿರ್ತವೆ. ಅವುಗಳ ಮಧ್ಯೆ ಒಂದೇ ಒಂದು ಪೆಂಗ್ವಿನ್ ಮಾತ್ರ ತನ್ನ ಗುಂಪನ್ನ ಬಿಟ್ಟು ದೂರದಲ್ಲಿ ಇದ್ದಂತ ಒಂದು ಹಿಮ ಶಿಖರದ ಕಡೆಗೆ ನಡೆದು ಹೋಗೋದಿಕ್ಕೆ ನಿರ್ಧಾರ ಮಾಡುತ್ತೆ. ಅದು ಅಲ್ಲಿ ನಿಂತ್ಕೊಂಡು ಹತ್ತಿರದ ನೀರನ್ನ ಒಂದ್ಸಾರಿ ಮತ್ತೆ ದೂರದ ಹಿಮ ಶಿಖರವನ್ನ ಮತ್ತೊಂದ್ಸಲ, ಈ ರೀತಿ 4-5 ಸಲ ಎರಡೂ ಕಡೆ ನೋಡಿ ತಾನು ಯಾವ ಕಡೆ ಹೋಗ್ಬೇಕು ಅನ್ನುವಂತ ನಿರ್ಧಾರವನ್ನ ತಾನೇ ತೆಗೆದುಕೊಂಡು ನಡೆದುಕೊಂಡು ಹೋಗುತ್ತೆ. ಈಗ ವೈರಲ್ ಆಗಿರುವಂತ ಈ ಒಂದು ದೃಶ್ಯದ ಬಗ್ಗೆ ವಿಶ್ವದಿಂದ ಅನೇಕರು ಅದನ್ನ ತಮ್ಮ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ವಿವಿಧ ಬಗೆಯ ಅಭಿಪ್ರಾಯಗಳನ್ನ ಕೊಡ್ತಿದ್ದಾರೆ. ಮೊದಲನೇದಾಗಿ ಕೆಲವರು ಈ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಪೆಂಗ್ವಿನ್ಗೆ ತನ್ನ ಲೈಫ್ ಬಗ್ಗೆ ಒಂದು ನಿರ್ದಿಷ್ಟವಾದಂತ ಗುರಿ ಇದೆ. ಹಾಗಾಗಿ ಅದರ ಗಮನ ಎಲ್ಲ ಮುಂದೆ ಇರುವಂತ ತನ್ನ ಡೆಸ್ಟಿನೇಷನ್ ಕಡೆಗೆ ಇರೋದ್ರಿಂದ ಅದು ದೃಢ ಚಿತ್ತದಿಂದ ನಡೆದು ಹೋಗ್ತಿದೆ. ಹಾಗಾಗಿ ಈ ಒಂದು ಶಿಸ್ತಿನ ನಿಯಮವನ್ನ ಮನುಷ್ಯರಾದಂತ ನಾವು ಕೂಡ ನಮ್ಮ ಲೈಫ್ ನಲ್ಲಿ ಅಳವಡಿಸಿಕೊಳ್ಳಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಆ ಪೆಂಗ್ವಿನ್ ಕೂಡ ಮನುಷ್ಯ ಸಹಜ ಭಾವನೆಗಳಾದಂತ ನೋವು, ನಲಿವು, ಬೇಸರ, ಹತಾಶೆ, ಖಿನ್ನತೆ ಇದೆಲ್ಲವೂ ಕೂಡ ಉಂಟಾಗಿದೆ. ಹೀಗಾಗಿ ಯಾವುದೇ ಒಂದು ಅವಶ್ಯ ಬಾಧೆಗೆ ಸಿಲುಕ್ತಂತ ಆ ಒಂದು ಪೆಂಗ್ವಿನ್ ಮನೋಖಿನ್ನತೆಯಿಂದ ತನ್ನ ಗುಂಪಿನ ಸಹವಾಸ ಬೇಡಂತ ಡಿಸೈಡ್ ಮಾಡಿ ಬೇಜಾರಿಂದ ದೂರ ನಡೆದುಕೊಂಡು ಹೋಗ್ತಿದೆ. ಪ್ರಾಣಿಗಳು ಅಂದ್ರೆ ಅವು ಮೂಕ ಪ್ರಾಣಿಗಳಾಗಿರ್ಬೋದು. ಹಾಗಂತ ಭಾವನೆಗಳಲ್ಲಿ ಮನುಷ್ಯನಿಗಿಂತನೂ ಕೂಡ ಯಾವುದರಲ್ಲೂ ಅವು ಕಡಿಮೆ ಇಲ್ಲ ಅಂತ ಈ ಒಂದು ವಿಡಿಯೋ ನಮಗೆ ತಿಳಿಸುತ್ತೆ ಅನ್ನೋದು ಕೆಲವರ ವಾದ. ಪ್ರಾಣಿಗಳು ಕೂಡ ಭಾವನೆಗಳಿಗೆ ಸ್ಪಂದಿಸ್ತವೆ ಹಾಗೂ ತಮ್ಮ ಭಾವನೆಗಳನ್ನ ಹೊರಹಾಕ್ತವೆ. ಇದು ಅನೇಕ ಪ್ರಯೋಗಗಳಿಂದನೂ ಕೂಡ ದೃಢವಾಗಿದೆ. ಅದೇ ರೀತಿ ಹಿಮ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಪೆಂಗ್ವಿನ್ಗಳಿಗೂ ಕೂಡ ಇಂಥ ಮಾನವ ಸಹಜ ಭಾವನೆಗಳು ಕೂಡ ತುಸು ಹೆಚ್ಚಾಗಿನೇ ಕಾಡ್ತವೆ ಅನ್ನೋದನ್ನು ಕೂಡ ಈ ಒಂದು ಡಾಕ್ಯುಮೆಂಟರಿ ಕ್ಲಿಪ್ ಸಾರುತ್ತೆ. ಇನ್ನೊಂದು ವಾದದ ಪ್ರಕಾರ ಈ ಲೈಫ್ ಅನ್ನೋದಕ್ಕೆ ಒಂದು ನಿಶ್ಚಿತವಾದಂತ ಅರ್ಥನೇ ಇಲ್ಲ. ಅದೊಂದು ಅರ್ಥರಹಿತ ಜರ್ನಿ. ಇಡೀ ಬ್ರಹ್ಮಾಂಡದ 1,01 ಭಾಗದಷ್ಟು ಆಕಸ್ಮಿಕಗಳಲ್ಲಿ ಉದ್ಭವಿಸಿದಂತ ನಾವು ಈ ಇಂಟರ್ ಕನೆಕ್ಟೆಡ್ ಮೆಸ್ ಜೊತೆ ಸಾಕ್ತಿದ್ದೇವೆ. ಇಲ್ಲಿ ನಾವು ಇದ್ರೂ ಕೂಡ ಹೋದ್ರೂ ಕೂಡ ಅದರಿಂದ ಬ್ರಹ್ಮಾಂಡಕ್ಕೆ ಯಾವುದೇ ತರಹದ ಪರಿಣಾಮ ಉಂಟಾಗಲ್ಲ ಅನ್ನುವಂತ ಒಂದು ಮನೋವಿಜ್ಞಾನದ ಅಭಿಪ್ರಾಯದಂತೆ ಈ ಪೆಂಗ್ವಿನ್ ವರ್ತನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಇಂಥ ಒಂದು ಮನೋವಿಜ್ಞಾನದ ಅಭಿಪ್ರಾಯವನ್ನ ಮೊಟ್ಟ ಮೊದಲ ಸಲ ಮಂಡಿಸಿದಂತ ಮನಃಶಾಸ್ತ್ರಜ್ಞನ ಹೆಸರು ಫ್ರೆಡರಿಕ್ ನಿಶೆ. ಇಲ್ಲಿ ನಮ್ಮ ಯಾರ ಜೀವನಕ್ಕೂ ಯಾವುದೇ ತರಹದ ಅರ್ಥ ಇಲ್ಲ ಅಂತ ನಾವು ಸುಖ ಸುಮ್ಮನೆ ಅದಕ್ಕೆ ಅರ್ಥಗಳನ್ನ ಕೊಡೋದಕ್ಕೆ ಅಥವಾ ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅನ್ನೋದು ಆ ವ್ಯಕ್ತಿಯ ವಾದ. ಇದನ್ನ ಇಂಗ್ಲಿಷ್ ನಲ್ಲಿ ನಿಹಿಲಿಸಂ ಅಂತ ಕರೀತಾರೆ. ಅದರಂತಾನೆ ಆ ಒಂದು ಜೀವನಕ್ಕೆ ಹಾಗೂ ತನ್ನ ಕಣ್ಣಿಗೆ ಕಾಣುವಂತ ಯಾವುದಕ್ಕೂ ಕೂಡ ಅರ್ಥನೇ ಇಲ್ಲ ಅಂತ ತಾನಾಗಿಯೇ ಕಂಡುಕೊಂಡಿರುವಂತ ಆ ಒಂದು ಪೆಂಗ್ವಿನ್ ಅದರ ಪಾಡಿಗೆ ಅದು ದಾರಿ ಸಿಕ್ಕ ಕಡೆ ನಡೆದುಕೊಂಡು ಹೋಗ್ತಿದೆ ಅಷ್ಟೇ. ಇದ್ರ ಬಗ್ಗೆ ನಾವು ಖುಷಿ ಪಡಬೇಕಾಗಿಲ್ಲ, ಚರ್ಚೆ ಕೂಡ ಮಾಡಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ.
ಈ ಒಂದು ವಿಡಿಯೋದಲ್ಲಿ ಆ ಪೆಂಗ್ವಿನ್ ಬಗ್ಗೆ ಸಾಕಷ್ಟು ತರಹದ ಭಿನ್ನಾಭಿಪ್ರಾಯಗಳ ಯುದ್ಧನೇ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಆ ಒಂದು ವಿಡಿಯೋವನ್ನು ನೋಡಿ ಅವರವರ ಮೈಂಡ್ ಸೆಟ್ಗೆ ಅನುಗುಣವಾಗಿ ಇದನ್ನ ವಿವರಿಸೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಪೆಂಗ್ವಿನ್ಗಳ ಜೀವನವನ್ನ ಸ್ಟಡಿ ಮಾಡುವಂತ ಕೆಲವು ತಜ್ಞರು ಇದ್ರ ಬಗ್ಗೆ ಹೇಳೋದೇ ಬೇರೆ. ಇಂಥ ಒಂದು ವರ್ತನೆ ಜನರಲ್ ಆಗಿ ಪೆಂಗ್ವಿನ್ಗಳಲ್ಲಿ ಕಂಡುಬರೋದು ಸಹಜ. ಇದನ್ನ ಇನ್ಸಾನಿಟಿ ಅಥವಾ ಡಿಸ್ಓರಿಯಂಟೇಷನ್ ವ್ಯಕ್ತಿತ್ವ ಅಂತ ಕರೀತಾರೆ. ಧ್ರುವ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಈ ಜೀವಿಗಳು ಹಲವು ಸಲ ಮಾನಸಿಕವಾಗಿ ತೀವ್ರ ಗೊಂದಲಮಯ ಸ್ಥಿತಿಗೆ ಒಳಗಾಗ್ತವೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇರ್ತವೆ. ಹಸಿವು, ದಾಹ, ದಣಿವು, ಆಹಾರದ ಅಲಭ್ಯತೆ, ಹೀಗೆ ಇಂಥ ಸಾಕಷ್ಟು ಕಾರಣಗಳಿಂದಾಗಿ ಅವುಗಳ ಮನಸ್ಥಿತಿ ಏರಿಳಿತ ಆಗೋದು ಕಾಮನ್. ಅಂತ ಸಂದರ್ಭದಲ್ಲಿ ಈ ಪೆಂಗ್ವಿನ್ಗಳು ಕೆಲವು ಈ ರೀತಿ ವರ್ತನೆ ಮಾಡ್ತವೆ. ಆಗ ಅವುಗಳಿಗೆ ಹತ್ತಿರದಲ್ಲಿ ಇರುವಂತ ನೀರು ಹಿಮದ ಗಡ್ಡೆಯ ರೀತಿ ಕಾಣಬಹುದು. ದೂರದಲ್ಲಿ ಇರುವಂತಹ ಹಿಮ ಶಿಖರ ವಿಸ್ತಾರವಾದಂತ ನದಿಯಂತೆ ಕಾಣಬಹುದು. ಹೀಗಾಗಿ ಅವು ನೀರನ್ನ ಬಿಟ್ಟು ದೂರಕ್ಕೆ ನಡೆದುಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡ್ತವೆ ಅಷ್ಟೇ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅವುಗಳ ಬದುಕಿನ ಇನ್ನೂ ಸಾಕಷ್ಟು ಆಸಕ್ತಿಕರ ಸಂಗತಿಗಳನ್ನ ಕವರ್ ಮಾಡಿ ತೋರಿಸಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಅಲ್ಲಿ ಸಿಗುವಂತಹ ನುಣುಪಾದಂತ ಕಲ್ಲುಗಳನ್ನ ಬಳಸಿ ಅವು ಯಾವ ರೀತಿ ತಮ್ಮ ವಾಸಕ್ಕೆ ಚಿಕ್ಕ ಗೂಡು ಅಥವಾ ಮನೆಗಳನ್ನ ರಚಿಸಿಕೊಳ್ತವೆ ಅನ್ನೋದನ್ನು ಕೂಡ ತೋರಿಸಲಾಗಿದೆ. ಇವುಗಳು ಕಲ್ಲುಗಳನ್ನ ಆರಿಸಿ ತಂದು ಮನೆಯನ್ನ ಕಟ್ಕೊಳ್ಳುವಾಗಲೂ ಕೂಡ ಇಂಥ ಮಾನಸಿಕ ತಲ್ಲಣಕ್ಕೆ ಒಳಗಾಗುವಂತ ಸಂಭವ ಜಾಸ್ತಿ ಇದೆ. ಈ ಒಂದು ಸಮಯದಲ್ಲಿ ಇವು ಗೊಂದಲಕ್ಕೆ ಈಡಾಗಿ ಕಲ್ಲುಗಳನ್ನ ಅಸ್ತವ್ಯಸ್ತವಾಗಿ ಬೀಳ್ಸೋದು ಹಾಗೂ ಲಾಜಿಕ್ ಇಲ್ಲದ ರೀತಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡೋದು, ಅಥವಾ ಒಮ್ಮೊಮ್ಮೆ ಮನೆ ಕಟ್ಟುವಂತ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಂತ ರೀತಿ ಸುಮ್ನೆ ನಿಲ್ಲೋದು ಅಥವಾ ಅತ್ತಿಂದಿತ್ತ ಓಡಾಡೋದು, ಹೀಗೆ ಪೆಂಗ್ವಿನ್ಗಳ ಈ ಎಲ್ಲಾ ವರ್ತನೆಯನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಬಹಳ ಎಚ್ಚರಿಕೆಯಿಂದ ಕವರ್ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಇವುಗಳ ಮೆದುಳು ಯಾವ ಕೆಲಸವನ್ನ ಮಾಡಬೇಕು, ಏನ್ ಮಾಡಬೇಕು ಅಂತ ಗೊತ್ತಾಗದೆ ತೀವ್ರ ಒತ್ತಡದಲ್ಲಿ ಇರ್ತವೆ. ಅಂತ ಸಮಯದಲ್ಲಿ ಅವು ಗುಂಪುಗಳನ್ನ ಬಿಟ್ಟು ಸಮುದ್ರದ ನೀರನ್ನ ಬಿಟ್ಟು ಒಬ್ಬಂಟಿಯಾಗಿ ದೂರ ನಡೆದುಕೊಂಡು ಹೋಗ್ತವೆ. ಈಗ ಈ ಒಂದು ವಿಡಿಯೋದಲ್ಲಿ ಇಂಥದ್ದೇ ಪರಿಸ್ಥಿತಿ ಈ ಪೆಂಗ್ವಿನ್ಗೂ ಕೂಡ ಬಂದಿದೆ. ಈ ಪೆಂಗ್ವಿನ್ ಹತ್ತಿರದ ನೀರಿನ ಪಾಯಿಂಟ್ ಅನ್ನ ಬಿಟ್ಟು 106 ಕಿಲೋಮೀಟರ್ ಒಬ್ಬಂಟಿಯಾಗಿ ನಡೆದುಕೊಂಡು ಹೋಗ್ತಿದೆ. ಹಾಗಾಗಿ ಅದು ಬದುಕಿ ಉಳಿಯುವಂತ ಚಾನ್ಸ್ ತುಂಬಾ ಕಡಿಮೆ. ಯಾಕೆಂದ್ರೆ ಅದು ತಾನು ಹೋಗುವಂತ ದಾರಿಯಲ್ಲಿ ಅದಕ್ಕೆ ಆಹಾರದ ಕೊರತೆ ಇದೆ, ನೀರಿನ ಕೊರತೆ ಕೂಡ ಇದೆ, ಮತ್ತೆ ಅದಕ್ಕೆ ಕಂಪನಿಯ ಕೊರತೆ ಕೂಡ ಇದೆ. ಅಲ್ಲದೆ ಅಷ್ಟು ದೂರ ನಡೆದುಕೊಂಡು ಹೋಗೋದಕ್ಕೆ ಅದಕ್ಕೆ ಸಾಕಷ್ಟು ಶಕ್ತಿ ಬೇಕು. ಆಹಾರ ಇಲ್ಲದೆ ಇರೋದ್ರಿಂದ ಆ ಜರ್ನಿಯಲ್ಲಿ ಅದರ ದೇಹದಲ್ಲಿ ಇರುವಂತ ಕೊಬ್ಬು ಸಾಕಷ್ಟು ಖರ್ಚಾಗುತ್ತೆ. ಅದಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ. ಅದನ್ನ ದಾಟಿದ್ರೆ ಅದಕ್ಕೆ ಜೀವಾಪಾಯ ಕೂಡ ಆಗಬಹುದು. ಈಗ ಈ ಪೆಂಗ್ವಿನ್ ನಡೆ ನುಡಿ ಹಾಗೂ ಅದರ ಮನಸ್ಥಿತಿಯನ್ನ ಗಮನಿಸಿ ಅದನ್ನ ಸ್ಟಡಿ ಮಾಡುವಂತ ತಜ್ಞರು ಯಾರಾದ್ರೂ ಅದರ ಬಳಿಗೆ ಹೋಗಿ ಅದನ್ನ ಅದರ ಗುಂಪಿನ ಕಡೆಗೆ ತಂದ್ಬಿಡಬಹುದಾಗಿತ್ತಲ್ವಾ? ಈ ರೀತಿಯ ಸಹಾಯ ಮಾಡಿದ್ರೆ ಅದು ಬದುಕುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಅದು ನೀವನ್ಕೊಂಡ ರೀತಿ ಅಲ್ಲ. ಈ ಪೆಂಗ್ವಿನ್ಗಳು ಒಂದು ನಿರ್ದಿಷ್ಟ ಜೀವನ ಕ್ರಮಕ್ಕೆ ಒಪ್ಕೊಂಡಿರ್ತವೆ. ಆ ಒಂದು ಸಮಯದಲ್ಲಿ ಯಾರಾದ್ರೂ ಮುಂದೆ ಬಂದು ಅವುಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಸಹಾಯವನ್ನ ಅವು ಸ್ವೀಕಾರ ಮಾಡೋದಿಲ್ಲ. ಉದಾಹರಣೆಗೆ ಈ ಒಂದು ವಿಡಿಯೋದಲ್ಲಿ ಇರುವಂತಹ ಈ ಒಂದು ಪೆಂಗ್ವಿನ್ ಅನ್ನ ಯಾರಾದ್ರೂ ಎತ್ಕೊಂಡು ಬಂದು ಅದರ ಗುಂಪಿಗೆ ಬಿಟ್ಟು ಹೋದ್ರೂ ಕೂಡ ಅದರ ಮೆದುಳು ಅದಕ್ಕೆ ಕೊಡುವಂತ ಸೂಚನೆಯಂತೆ ಅದು ಆ ಗುಂಪನ್ನ ಬಿಟ್ಟು ಮತ್ತೆ ತನ್ನ ಜರ್ನಿಯನ್ನ ಮುಂದುವರಿಸುತ್ತೆ. ಹೀಗಾಗಿ ಇಂಥ ಸಂದರ್ಭಗಳಲ್ಲಿ ಅವುಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡೋದು ವ್ಯರ್ಥ ಅನ್ನೋದು ಪೆಂಗ್ವಿನ್ಗಳ ತಜ್ಞರ ಅಭಿಪ್ರಾಯ. ವೀಕ್ಷಕರೇ, ಈ ಪೆಂಗ್ವಿನ್ಗಳು 10,000 ವರ್ಷಗಳಿಂದನೂ ಕೂಡ ನಿಸರ್ಗದ ಜೀವಿಗಳಾಗಿ ಬೆಳೆದು ಬಂದಂತ ಪಕ್ಷಿಗಳು. ಇವುಗಳ ಬದುಕಲ್ಲಿ ಈ ರೀತಿ ಆಗಾಗ ಆಗೋದು ಅತ್ಯಂತ ಕಾಮನ್. ಇದುವರೆಗೂ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದಂತ ಪೆಂಗ್ವಿನ್ ತರಹ ಅದೆಷ್ಟೋ ಪೆಂಗ್ವಿನ್ಗಳು ಗುಂಪನ್ನ ಬಿಟ್ಟು ದೂರಕ್ಕೆ ಸಾಕ್ತಾ ಹೋಗಿ ಕಣ್ಮರೆ ಆಗಿವೆಯೋ ಲೆಕ್ಕನೇ ಇಲ್ಲ. ಅವುಗಳ ನಿಸರ್ಗ ಧರ್ಮವೇ ಆ ರೀತಿ ಇದ್ಮೇಲೆ ಅದನ್ನ ತಪ್ಪಿಸೋದಿಕ್ಕೆ ಅಥವಾ ಸರಿ ಮಾಡೋದಿಕ್ಕೆ ನಾವ್ಯಾರು ಕೂಡ ಅಲ್ಲ. ಈ ಒಂದು ವಿಡಿಯೋ ಆ ಇಡೀ ಡಾಕ್ಯುಮೆಂಟರಿಯ ಒಂದು ಸಣ್ಣ ಭಾಗ ಮಾತ್ರ. ಇದರ ಪೂರ್ವಪರ ಮತ್ತು ಇದರ ಹಿಂದೂ ಮುಂದಿನ ಕತೆ ಗೊತ್ತಿಲ್ಲಂತ ಎಷ್ಟೋ ಜನ ಜಸ್ಟ್ ಆ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಅನ್ನ ನೋಡಿ ಅದನ್ನ ತಮ್ಮದೇ ರೀತಿಯಲ್ಲಿ ಅನಲೈಸ್ ಅನ್ನ ಮಾಡ್ತಿದ್ದಾರೆ. ಬಹುಶಃ ಇದು ತಪ್ಪು. ಯಾಕೆಂದ್ರೆ ಯಾವುದನ್ನೇ ಆಗ್ಲಿ ಪೂರ್ತಿಯಾಗಿ ಜಡ್ಜ್ ಮಾಡ್ಬೇಕು ಅಂದ್ರೆ ಮೊದಲು ಅದನ್ನ ಪೂರ್ತಿ ವಿವರವಾಗಿ ತಿಳಿದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅರ್ಧಂಬರ್ಧ ವಿಡಿಯೋ ನೋಡಿ ಅದನ್ನ ಟ್ರೋಲ್ ಮಾಡೋದು, ಮೀಮ್ ಮೆಟೀರಿಯಲ್ ಮಾಡೋದು ಅಥವಾ ಅದರ ಬಗ್ಗೆ ಇಲ್ಲ ಸಲ್ಲದನ್ನ ಕಮೆಂಟ್ ಮಾಡೋದು ತುಂಬಾ ಸುಲಭ ಇದೆ. ಈಗ ಇದೇ ವಿಡಿಯೋ ಟ್ರಂಪ್ ಜೊತೆಗೆ ಆ ಪೆಂಗ್ವಿನ್ ಗ್ರೀನ್ಲ್ಯಾಂಡ್ ಕಡೆಗೆ ಹೋಗ್ತಿರುವಂತೆ ಟ್ರೋಲ್ ಆಗಲು ಕೂಡ ಇದೇ ಕಾರಣ. ವೀಕ್ಷಕರೇ, ಈ ವಿಡಿಯೋ ಸೈಕಾಲಜಿಕಲಿ, ಪೊಲಿಟಿಕಲಿ ಮತ್ತು ವೈಜ್ಞಾನಿಕವಾಗಿ ಈ ರೀತಿ ಹಲವು ಕೋನಗಳ ಆಧಾರದ ಮೇಲೆ ವಿಮರ್ಶೆಗೆ ಒಳಗಾಗ್ತಿದೆ. ಇವಿಷ್ಟರಲ್ಲಿ ನೀವು ಯಾವ ವಿವರಣೆಯನ್ನ ಒಪ್ಕೊಳ್ತೀರಾ ತಿಳಿಸಿ. ಹಾಗೂ ಈ ಒಂದು ವೈರಲ್ ವಿಡಿಯೋವನ್ನ ನೀವು ಮೊದಲು ಎಲ್ಲಿ ನೋಟಿಸ್ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಹಿತಿ ಮತ್ತು ಇದರ ಕುರಿತು ನಿಮ್ಮ ಅನಿಸಿಕೆಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.